ನಮಸ್ತೆಸ್ತು ಮೃತ್ಯುದಾರಿದ್ರ್ಯನಾಶನಂ ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯಾಯ ನಮೋ ನಮಃ. ಯಾರಿಗೆ ಆರೋಗ್ಯ ಬೇಡ, ಯಾರಿಗೆ ಆಯುಷ್ಯ ಬೇಡ? ಪ್ರಪಂಚದಲ್ಲಿ ನಾವೆಲ್ಲರೂ ಕೇಳುವಂತಹದ್ದೇ ಆರೋಗ್ಯಪೂರ್ಣವಾದ ಆಯುಷ್ಯ, ಇದರ ಜೊತೆಗೆ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಸಂಪತ್ತು. ಈ ಮೂರಿದ್ರೆ ನಾವು ಸಂತೋಷವಾಗಿ ಜೀವನವನ್ನು ಮಾಡಬಹುದು. ಹಾಗಾದರೆ ನಾವು ಆರೋಗ್ಯಪೂರ್ಣವಾದ ಆಯುಷ್ಯ, ಹಣ ಬೇಕಾದಷ್ಟು ನಾವು ಇರಬಹುದು, ಆದರೆ ಆರೋಗ್ಯವೇ ಇಲ್ಲ, ಆಯುಷ್ಯವೇ ಇಲ್ಲ ಅಂತ ಆದರೆ ಎಷ್ಟು ಹಣ ತಗೊಂಡು ನಾವೇನು ಮಾಡಲಿಕ್ಕಾಗುತ್ತೆ? ಯಾಕೆಂದರೆ ಹಿಟ್ಲರ್ ತಾನು ಎಲ್ಲವನ್ನೂ ಗೆದ್ದ, ಕೊನೆಗೆ ಅವನು ಹೇಳ್ತಾನೆ ಸಾಯಬೇಕಾಗಿ ತನ್ನ ಕೈಯನ್ನು ಮೇಲು ಮಾಡಿ ಊತಿಡಿ ಅಂತ ಹೇಳ್ತಾನಂತೆ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ಗೆದ್ದವನಿಗೆ, ಇಷ್ಟು ಸಂಪತ್ತು ಇದ್ದವನು ಇವತ್ತು 1 ರೂಪಾಯಿ ತಗೊಂಡು ಹೋಗ್ತಾ ಇಲ್ಲ ನಾನು ಅಂತ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಾರೆ. ಹಾಗೆ ನಾವು ಜೀವನ ಮಾಡುವಾಗ ನಮಗೆ ಏನು ಬೇಕು ಅಂತಂದ್ರೆ, ಸಂಪತ್ತಿಗಿಂತಲೂ ಕೂಡ ನಮಗೆ ಆರೋಗ್ಯಪೂರ್ಣವಾದ ಆಯುಷ್ಯ. ಹಾಗಾದರೆ ಅದನ್ನು ಪಡೆಯುವ ಬಗೆ ಹೇಗೆ? ನಮ್ಮ ಜಾತಕದಲ್ಲಿ ನಾವು ಕಂಡುಕೊಳ್ಬೇಕಾದ್ರೆ ಹೇಗೆ ಕಂಡುಕೊಳ್ಬೇಕು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಅದರಲ್ಲಿ ಅನೇಕ ಯೋಗಗಳನ್ನು ಹೇಳ್ತಾರೆ. ಅಲ್ಲಿ ಹೇಳುವಾಗ ಬಾಲಾರಿಷ್ಟ, ಮತ್ತೆ ಸದ್ಯೋ ಅರಿಷ್ಟ, ಪಂಚಮಾರಿಷ್ಟ, ಹೀಗೆ ಅನೇಕ ಅರಿಷ್ಟಗಳನ್ನು ಹೇಳ್ತಾರೆ. ಅಲ್ಲಿ ಹೋರಾಶಾಸ್ತ್ರದಲ್ಲಿ ಹೇಳುವಾಗ ಚಕ್ರಸ್ಯ ಪೂರ್ವಾಪರಭಾಗೇಶು ಕ್ರೂರೇಶು ಸೌಮ್ಯೇಶು ಚ ಕೀಟ ಲಗ್ನೆ ಕ್ಷಿಪ್ರಂ ವಿನಾಶಂ ಸಮುಪೈತಿ ಜಾತಃ ಪಾಪೈರ್ವಿಲಗ್ನಾಸ್ತಮಯಾನ್ವಿತೈಶ್ಚ. ಇದು ನಮಗೆ ಬಾಲಾರಿಷ್ಟವನ್ನು ಹೇಳುವಂತಹ ಶ್ಲೋಕ. ಇಲ್ಲಿ ನಮಗೆ ಇಲ್ಲಿ ಲಕ್ಷಣ ಹೇಳುವಂತಹದ್ದೇನು ಅಂತಂದರೆ, ಈ ಲಗ್ನ ಕುಂಡಲಿಯ ಚಕ್ರ ಪೂರ್ವಾರ್ಧದಲ್ಲಿ ಪಾಪಗ್ರಹರಿದ್ದು ಪಶ್ಚಿಮಾರ್ಧದಲ್ಲಿ ಶುಭಗ್ರಹರಿದ್ದರೆ, ಏನದು ಪೂರ್ವಾರ್ಧ ಪಶ್ಚಿಮಾರ್ಧ ಅಂದರೆ ಕರ್ಕಾಟಕ ವೃಶ್ಚಿಕಗಳು ಲಗ್ನವಾಗಿ ಬಂದು ಈ ಥರದ ಯೋಗ ಅಂದರೆ ಮೇಷದಿಂದ ಕನ್ಯಾ ಇದು ಪೂರ್ವಾರ್ಧ, ಪಶ್ಚಿಮಾರ್ಧ ಅಂದರೆ ಕನ್ಯಾದಿಂದ ಮೀನ, ಹೀಗೇನಾದರೂ ಬಂತು ಅಂತಾದರೆ, ಅದರಲ್ಲಿ ವೃಶ್ಚಿಕ ಲಗ್ನವಾಗಿ ಬಂತು ಅಂತಾದರೆ ಅವಾಗ ಬಾಲಾರಿಷ್ಟ ಯೋಗ ಅಂದರೆ ಮಗುವಾಗಿದ್ದಾಗಲೇ ಮರಣ ಪ್ರಾಪ್ತಿವಾಗುತ್ತೆ ಅಂತ ಅರಿಷ್ಟ ಯೋಗವನ್ನು ತಿಳಿಸ್ತಾರೆ. ಹಾಗಾಗಿ ಆ ಮೃತ್ಯುಯೋಗ, ಸದ್ಯೋ ಮೃತ್ಯುಯೋಗ, ಮತ್ತು ಹುಟ್ಟುವಾಗಲೇ ಕರ್ಣದಂತಾದಿ ದೋಷಗಳು ಅಂದರೆ ಹುಟ್ಟುವಾಗಲೇ ಕಿವಿ ಕೇಳಿಸದೆ ಹುಟ್ಟುವಂತಹದ್ದು, ಆಮೇಲೆ ಹಲ್ಲು ಸಮೇತ ಹುಟ್ಟುವಂತಹದ್ದು, ಈ ಥರದಲ್ಲೆಲ್ಲ ಅದೆಲ್ಲ ದೋಷಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಆ ಥರದಲ್ಲಿ ಏನಾದರೂ ಜನನವಾಯಿತು ಅಂತಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ನಾವು ಮಾಡಿಕೊಳ್ಳಬೇಕು. ಇದರ ಜೊತೆಗೆ ನಾನು ಪ್ರಧಾನವಾಗಿ ಇವತ್ತು ಹೇಳಲಿಕ್ಕೆ ಬಂದಿರುವಂಥದ್ದು ಪಂಚಮಾರಿಷ್ಟ ಯೋಗ ಅಂತ ಹೇಳ್ತಾರೆ. ಪಂಚಮಾರಿಷ್ಟ ಯೋಗ ಅಂತ ಹೇಳಿದ್ರೆ ಜಾತಕದಲ್ಲಿ ಇದೊಂದು ಯೋಗ. ಈ ತರಹದ ಯೋಗಗಳು ಬಂತು ಅಂತ ಆದರೆ 5 ಜನರಿಗೆ ಅರಿಷ್ಟವನ್ನು ಹೇಳ್ತಾರೆ. ಯಾರ್ಯಾರಿಗೆ ಅರಿಷ್ಟ ಅದು ಅಂತಂದರೆ, ರವಿ ಇದ್ದರೆ ತಂದೆಗೆ ಅರಿಷ್ಟ, ಚಂದ್ರ ಇದ್ದರೆ ತಾಯಿಗೆ ಅರಿಷ್ಟ, ಕುಜ ಇದ್ದರೆ ಸಹೋದರರಿಗೆ ಅರಿಷ್ಟ, ಬುಧ ಇದ್ದರೆ ಸೋದರ ಮಾವನಿಗೆ, ಗುರು ಇದ್ದರೆ ತಾಯಿಯ ತಾಯಿಗೆ, ಶುಕ್ರ ಇದ್ದರೆ ತಾಯಿಯ ತಂದೆಗೆ, ಶನಿ ಇದ್ದರೆ ಶಿಶುವಿಗೆ. ಯಾವಾಗ ಲಗ್ನದಿಂದ 5ನೇ ಮನೆಯಲ್ಲಿ ಅಥವಾ 9ನೇ ಮನೆಯಲ್ಲಿ, ಆ 5ನೇ ಮನೆ ಮತ್ತು 9ನೇ ಮನೆಗಳು ಪಾಪಕ್ಷೇತ್ರವಾಗಿದ್ದು ಅಲ್ಲಿ ಏನಾದರೂ ಈ ಗ್ರಹರು ಬಂದರು ಅಂತ ಆದರೆ ಅವರಿಗೆ ಹೇಳಿರತಕ್ಕಂತಹ ಅವರಿಗೆ ದೋಷಗಳು, ಮರಣಗಳು ಅಥವಾ ಅನಾರೋಗ್ಯಗಳು ಬರುವ ಸಾಧ್ಯತೆ ಇದೆ. ಅಂದರೆ ರವಿ ಇದ್ದ ಅಂತ ಆದರೆ ತಂದೆಗೆ ಅಂತ ನಾ ಏನು ಹೇಳಿದೆ ಆ ರೀತಿಯಲ್ಲಿ ನಾವು ವಿಚಾರ ಮಾಡ್ತಾ ಬರಬೇಕು. ಹಾಗಾಗಿ ತಂದೆಗೆ, ತಾಯಿಗೆ, ಸೋದರ ಮಾವನಿಗೆ, ಸಹೋದರರಿಗೆ, ತಾಯಿಯ ತಾಯಿಗೆ, ಈ ಥರ 5 ಜನರಿಗೆ 5 ಲಕ್ಷಣಗಳಿಂದ 5 ಜನರಿಗೆ ಹೇಳುವಂತಹ ಒಂದು ದೋಷಗಳಿದು. ಶನಿ ಇದ್ದ ಅಂತ ಆದರೆ ಸ್ವತಃ ತನಗೇನೆ ಮರಣ ಪ್ರಾಪ್ತಿ. ಇದನ್ನು ಪಂಚಮಾರಿಷ್ಟ ಯೋಗ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ತಾತಾಂಬಿಕಾ ಸೋದರ ಮಾತುಲಾಷ್ಟ ಮಾತಾಮಹಿ ಮಾತೃಪಿತಾ ಚ ಬಾಲಃ. ಸ್ಪಷ್ಟವಾದ ಲಕ್ಷಣ. ಈ ತರಹದಲ್ಲಿ ಏನಾದರೂ ಇತ್ತು ಅಂತಾದರೆ ಮೃತ್ಯು ಭಯ, ಮರಣವೇ ಆಗಿಬಿಡುತ್ತೆ, ಮರಣ ಸದೃಶವಾದ ಭಯವನ್ನು ಪಡಬೇಕಾಗತ್ತೆ.
ಕೆಲವರು ಹೇಳೋದಿದೆ, ನನ್ನ ಮಗ ಹುಟ್ಟಿದ್ದು ನಾನೆಲ್ಲ ಕಳ್ಕೊಂಡ್ಬಿಟ್ಟೆ ರೀ ಅಂತ, ಏನೋ ಬದುಕಿದ್ದೀನಿ ಅಂತ ಹೇಳ್ತಾರೆ, ಅದೊಂದು ಮೃತ್ಯು. ಕೆಲವರಿಗೆ ಅಯ್ಯೋ ಮರಣ ಅಂತ ಹೇಳಿದ್ರು, ನಾವೇನು ಸತ್ತಿಲ್ಲ ಬದುಕಿದೀವಿ ರೀ ಅಂತ ಹೇಳ್ತಾರೆ. ಮರಣ ಅಂತ ಹೇಳಿದ್ರೆ 9 ವಿಧವಾದ ಮರಣಗಳಿದೆ. ನಮಗೆ ಅವಮಾನ ಆದರೂ ಅದು ಮರಣ, ನಾವು ಎಲ್ಲವನ್ನು ಕಳ್ಕೊಂಡ್ರೂ ಅದು ಮರಣ, ನಮ್ಮ ಆತ್ಮೀಯರು ನಮ್ಮನ್ನು ತ್ಯಾಗ ಮಾಡಿದರೂ ಅದು ಮರಣ. ಹೀಗೆ ಮರಣದಲ್ಲಿ ಅನೇಕ ವಿಧಾನವನ್ನು ಹೇಳ್ತಾ ಬರ್ತಾರೆ. ಹಾಗಾದರೆ ಇಲ್ಲಿ ಮಗುವಿನ ಜಾತಕದಿಂದ ಯಾರಿಗೆ ಮರಣ ಯೋಗ, ಅದು ಯಾವ ತರಹದ ಮರಣ? ದೇಹ ತ್ಯಾಗವೇ ಮರಣವೋ, ಅಥವಾ ದೇಹಕ್ಕೆ ಆಗುವಂತಹ ಅಭಿಮಾನ ತ್ಯಾಗವೋ, ಅಥವಾ ಅವಮಾನ ಆಗುವುದು, ಯಾವ ತರಹದ ಮರಣ ಅನ್ನೋದನ್ನು ಕೂಡ ನಾವು ನೋಡಬೇಕು. ನೋಡಿ ಫಲ ನಿರ್ದೇಶನವನ್ನು ಮಾಡಬೇಕಾಗುತ್ತೆ. ಈ ತರಹದಲ್ಲಿ ಒಂದು ವೇಳೆ ಪಾಪಕ್ಷೇತ್ರ ಆಗಿರಲಿ ಶುಭಕ್ಷೇತ್ರವೇ ಆಗಿರಲಿ, ಅಲ್ಲಿ ಏನಾದರೂ ಗುರುರ್ ಮಾತಾಮಹಶ್ಚೈವ ಪಿತಾಮಹ ಅಂತ ಹೇಳ್ತಾರೆ. ಅಂದರೆ ಈ ಗುರುವಿನಿಂದ ತಾಯಿಯ ತಂದೆ, ಶುಕ್ರನಿಂದ ತಂದೆಯ ತಂದೆ, ತಾತ ಅಂತ ಅರ್ಥ. ಇನ್ನು ರಾಹುಕೇತುಗಳು ಏನಾದರೂ ಪಂಚಮದಲ್ಲಿ ಬಂದರು ಅಂತಾದರೆ ಅದನ್ನು ಬಾಲಾರಿಷ್ಟ ಅಂತ ಕರೆದಿದ್ದಾರೆ. ಹೀಗೆ ಒಟ್ಟು ಪಂಚಮಾರಿಷ್ಟ ಶಾಂತಿಯನ್ನು, ಇದಕ್ಕೆ ಏನು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಪಂಚಮಾರಿಷ್ಟ ದೋಷ ಇದು, ಇದಕ್ಕೆ ಪಂಚಮಾರಿಷ್ಟ ಶಾಂತಿಯನ್ನು ನಡೆಸಿಕೊಳ್ಳಬೇಕು. ಈ ರೀತಿಯಾಗಿ ನಡೆಸಿಕೊಂಡ್ರೆ ಆ ದೋಷಗಳು, ಆ ಮಗುವಿಗೂ ದೋಷ ಇರೋದಿಲ್ಲ, ಆ ಮಗುವಿನಿಂದಾಗಿ ಯಾರಿಗೆ ದೋಷವು ಸೂಚಿತವಾಗ್ತಾ ಇದೆ ಅವರಿಗೂ ಕೂಡ ದೋಷಗಳು ಬರೋದಿಲ್ಲ. ಇದರಲ್ಲಿ ಇನ್ನೊಂದಿಷ್ಟು ಪ್ರಭೇದಗಳನ್ನು ಹೇಳ್ತಾ ಬರ್ತಾರೆ. ಅದು ಒಂದು ಪ್ರಭೇದವು ನಿಮಗೆ ಹೇಳ್ತೇನೆ. ಸಿಂಹಲಗ್ನ ಆಗಿ ಮೀನದಲ್ಲಿ ಅಂದರೆ 8ನೇ ಮನೆಯಲ್ಲಿ ರವಿ ಬಂದ ಅಂತ ಆದರೆ, ಇದು ನೀಚ ಶುಕ್ರನನ್ನು ನೋಡಿದ ಅಂತ ಆದರೆ ಹುಟ್ಟಿದ ಮಗುವಿಗೆ 12ನೇ ವರ್ಷಕ್ಕೆ ಮರಣ ಪ್ರಾಪ್ತಿ ಆಗುತ್ತೆ ಅಂತರ್ಥ. ಕೆಲವರಿಗೆ ಜಾತಕದಲ್ಲಿ 8 ವರ್ಷ ಚೆನ್ನಾಗಿದ್ದ, ಆಮೇಲೆ ಏನಾಯಿತು ಏನೋ ಪಾಪ ಸತ್ತು ಹೋಗದ ಅಂತ ಹೇಳ್ತಾರೆ. ಅಥವಾ 12 ವರ್ಷ ಚೆನ್ನಾಗಿದ್ದ, ಕೆಲವರು 18 ವರ್ಷ ಚೆನ್ನಾಗಿರ್ತಾರೆ, 25 ವರ್ಷ ಚೆನ್ನಾಗಿರ್ತಾರೆ, ಆದರೆ ಆನಂತರದಲ್ಲಿ ಅವರ ಜೀವನ ಹೇಗಿದ್ರು ಹೇಗಾದ್ರಪ್ಪ ಅಂತ ಅನಿಸಿಬಿಡುತ್ತೆ. ಅದನ್ನೊಂದು ಕೋಟ್ ಮಾಡ್ತಾ ಬರ್ತಾರೆ. 12ನೇ ವರ್ಷಕ್ಕೊಂದು ಗಂಡಾಂತರ ಹೇಳ್ತಾರೆ, 16ನೇ ವರ್ಷಕ್ಕೊಂದು ಗಂಡಾಂತರ, 32ನೇ ವರ್ಷಕ್ಕೆ, 30ನೇ ವರ್ಷಕ್ಕೆ ಒಂದು ಗಂಡಾಂತರ, 32ನೇ ವರ್ಷಕ್ಕೆ, ಮತ್ತೆ ಹೀಗೆ ಒಬ್ಬೊಬ್ಬ ಗ್ರಹರಿಂದಾಗಿ ಒಂದೊಂದು ಸಮಯದಲ್ಲಿ 38ನೇ ವರ್ಷಕ್ಕೆ, 42ನೇ ವರ್ಷಕ್ಕೆ, ಈ ತರಹದಲ್ಲಿ ಅನೇಕ ಸಂದರ್ಭದಲ್ಲಿ ನಮಗೆ ಈ ಎಲ್ಲ ಅರಿಷ್ಟಗಳ ಫಲವನ್ನು ಅನುಭವಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಏನೇ, ಇಂತಹ ವರ್ಷದಲ್ಲಿ ಏನೇ ಈ ಅರಿಷ್ಟದ ಯೋಗವನ್ನು, ಅರಿಷ್ಟದ ಫಲವನ್ನು ಅನುಭವಿಸ್ತಾರೆ ಅನ್ನುವಂತಹ ಮಾತನ್ನು ಕೂಡ ಶೌನಕರು ಬಹಳ ಸ್ಪಷ್ಟಪಡಿಸ್ತಾರೆ. ಆದ್ದರಿಂದ ಇದನ್ನು ನಾವೇನು ಮಾಡಬೇಕು, ಯಾವ ತರಹದ ಪರಿಹಾರವನ್ನು ಮಾಡಿಕೊಳ್ಳಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ ಪಂಚಮಾರಿಷ್ಟ ಶಾಂತಿ ಅಂತ ಹೇಳ್ತಾರೆ. ಯಾವ ಗ್ರಹನಿಂದಾಗಿ ಈ ದೋಷವು ಸೂಚಿತವಾಗಿದೆ ಆ ಗ್ರಹರಿಗೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನು, ಜೊತೆಗೆ ಕೆಲವು ದ್ರವ್ಯಗಳನ್ನು ಆಹುತಿ ಕೊಡುವಂತಹದ್ದು, ನವಗ್ರಹ ಹೋಮವನ್ನು ಮಾಡಿ ಈ ಪಂಚಮಾರಿಷ್ಟ ಶಾಂತಿಯನ್ನು ಮಾಡಿಸಿಕೊಳ್ಳುವಂತಹದ್ದು. ಯಾವಾಗ ಈ ಅರಿಷ್ಟದ ಯೋಗದ ಫಲ ಅನ್ನೋದನ್ನು ಗಮನಿಸಿಕೊಂಡು ಅಲ್ಲಿಯವರೆಗೆ ಈ ಶಾಂತಿಯನ್ನು ಮಾಡಿಸಿಕೊಳ್ತಾ ಬರುವಂತಹದ್ದು ಮಗುವಿಗೂ ಒಳ್ಳೆಯದು. ಮಗುವಿನಿಂದಾಗಿ ಯಾರಿಗೆ ಈ ದೋಷ ಸೂಚಿತವಾಗ್ತಾ ಇದೆ ಅವರಿಗೂ ಕೂಡ ಮುಂದಿನ ಏಳಿಗೆಯನ್ನು, ಈ ಪರಿಹಾರಾದಿಗಳನ್ನು ಮಾಡಿಕೊಳ್ಳುವ ಮುಖಾಂತರ ಅನುಕೂಲಗಳನ್ನು ಪಡೆದುಕೊಳ್ಳಬಹುದು. ಹೀಗೆ ಈ ಗ್ರಹರಿಗೆ ಸಂಬಂಧಪಟ್ಟ ಹಾಗೆ ಅರಿಷ್ಟ ದೋಷಗಳು, ಅರಿಷ್ಟ ಭಂಗ ಇತ್ಯಾದಿಗಳ ಎಲ್ಲ ಪ್ರಮಾಣಗಳನ್ನು, ಲಕ್ಷಣಗಳನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಂಡು ನಾವು ನಮ್ಮ ಜೀವನವನ್ನು ಮುನ್ನಡೆಸಿಕೊಂಡು ಹೋದ್ವಿ ಅಂತಾದರೆ ಅನೇಕ ವಿಧವಾದ ಅನುಕೂಲಗಳನ್ನು ನಾವು ಪಡೆದುಕೊಳ್ಳಬಹುದು. ಈ ಪಂಚಮಾರಿಷ್ಟ ಶಾಂತಿ ಅಥವಾ ಪಂಚಮಾರಿಷ್ಟ ದೋಷ ಅನ್ನೋದೇನಿದೆ ಬಹಳ ದೊಡ್ಡ ದೋಷವಾಗಿದೆ. ಆದ್ದರಿಂದ ಆ ದೋಷದಿಂದ ಬರಬಹುದಾದ ಮೃತ್ಯು ಅಥವಾ ಹಣಕಾಸಿನ ವಿಷಯದಲ್ಲಿ ಬರಬಹುದಾದ ತೊಂದರೆ, ಎಲ್ಲ ತೊಂದರೆಗಳನ್ನು ಕೂಡ ಪರಿಹಾರ ಮಾಡಿಕೊಂಡು ನಮ್ಮ ಜೀವನವನ್ನು ಸುಖಮಯವಾಗಿಟ್ಟುಕೊಳ್ಳಬಹುದು ಅಂತ ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.